ಈ ಬಾರಿಯ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಅಂದ್ರೆ ನಮ್ಮ ದೈನಂದಿನ ಬದುಕಿನಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ಆಚರಣೆಗಳನ್ನ ನೋಡ್ತಾನೆ ಬೆಳೆದಿರ್ತೀವಿ ಅಲ್ವಾ? ಹೌದು, ಖಂಡಿತ. ಆದ್ರೆ ಆ ಆಚರಣೆಗಳ ಹಿಂದಿನ ಅಸಲಿ ವಿಜ್ಞಾನ ಅಥವಾ ಅದರ ಮನೋವಿಜ್ಞಾನ ಏನು ಅಂತ ಕೇಳಿದ್ರೆ ನಮ್ಮತ್ರ ಸ್ಪಷ್ಟವಾದ ಉತ್ತರ ಇರಲ್ಲ. ಕರೆಕ್ಟ್. ಅದೇ ಕೊರತೆಯನ್ನ ನೀಗ್ಸೋಕಂತಾನೆ ಇವತ್ ನಾವೊಂದು ವಿಶೇಷವಾದ ಮೂಲ ಸಾಮಗ್ರಿಯನ್ನ ಕೈಗೆತ್ಕೊಂಡಿದೀವಿ. ಹೌದು. ಅದೇ ಇತ್ತೀಚೆಗಷ್ಟೇ ಅಂದ್ರೆ 2026ರಲ್ಲಿ ಪ್ರಕಟವಾದ ಒಂದು ಬೃಹತ್ ಗ್ರಂಥ. 800 ಪುಟಗಳ ಬೃಹತ್ ಗ್ರಂಥ. ಅದರ ಹೆಸರು ಸಂಧ್ಯಾವಂದನೆಯ ಅಂತರಂಗ ಅಂತ. ಶಿವಮೊಗ್ಗದ ವಿಜಯೇಂದ್ರ ರಾಮನಾಥ ಭಟ್ರು ಸಂಕಲಿಸಿರುವ ಕೃತಿ ಇದು. ಶ್ರೀಮನ್ಮಾಧ್ವ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಈ ಕೃತಿಯನ್ನ ಪ್ರಕಟಿಸಿದೆ. ಜೊತೆಗೆ ಗೋಕರ್ಣ ಪ್ರತ್ತಗಾಳಿ ಜೀವೋತ್ತಮ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ್ ಸ್ವಾಮೀಜಿಯವರ ಆಶೀರ್ವಚನ ಕೂಡ ಈ ಗ್ರಂಥದಲ್ಲಿದೆ. ಈಗ ಈ 800 ಪುಟಗಳ ಗ್ರಂಥ ಅಂದ ಜನ ಇದೊಂದು ಸಾಮಾನ್ಯ ಪೂಜಾ ಕೈಪಿಡಿ ಅಂತ ಅನ್ಕೋಬಹುದು. ಖಂಡಿತ. ಹಾಗೆ ಭಾವಿಸಿದ್ರೆ ಅದು ತಪ್ಪು ಲೆಕ್ಕಾಚಾರ ಆಗತ್ತೆ. ಯಾಕಂದ್ರೆ ಇದೊಂದು ಆಳವಾದ ಮನೋವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ದಿಕ್ಸೂಚಿ. ಅಂದ್ರೆ ಯಾವುದೇ ಒಂದು ಪ್ರಾಚೀನ ಧಾರ್ಮಿಕ ಆಚರಣೆಯನ್ನ ನಾವು ಏಕೆ ಮಾಡಬೇಕು ಮತ್ತೆ ಹೇಗೆ ಮಾಡಬೇಕು ಅನ್ನೋ ಮೂಲಭೂತ ಪ್ರಶ್ನೆಗಳಿಗೆ ಲೇಖಕರು ಇಲ್ಲಿ ತಾರ್ಕಿಕ ಉತ್ತರ ಕೊಟ್ಟಿದಾರಲ್ವಾ? ನಿಜ. ಇಂದಿನ ವೇಗದ ಬದುಕಿನಲ್ಲಿ ಏನಾಗಿದೆ ಅಂದ್ರೆ ನಾವು ಮಾಡೋ ಕ್ರಿಯೆ ಮತ್ತೆ ಅದರ ಹಿಂದಿನ ಜ್ಞಾನದ ನಡುವಿನ ಕೊಂಡಿ ಕಳಚ್ಕೊಂಡ್ಬಿಟ್ಟಿದೆ. ಯಾಂತ್ರಿಕವಾಗಿ ಬದುಕ್ತಾ ಇದೀವಿ ನಾವು. ಹೌದು. ಆ ಬಾಹ್ಯ ಪೂಜೆಗೂ ಅಂತರಂಗದ ಧ್ಯಾನಕ್ಕೂ ಇರೋ ಸೂಕ್ಷ್ಮ ವ್ಯತ್ಯಾಸಗಳನ್ನ ಅರಿಯದೇ ಇರೋ ಆಧುನಿಕ ಮನುಷ್ಯನಿಗೆ ಇದೊಂದು ದೊಡ್ಡ ಕೈಗನ್ನಡಿ ಇದ್ದ ಹಾಗೆ. ಈ ವಿಶ್ಲೇಷಣೆ ನಮ್ಗೆಲ್ಲರಿಗೂ ಒಂದು ದಾರಿದೀಪ ಆಗಬಹುದು ಅಂತ ನನಗನ್ನಿಸ್ತೆ. ಈಗ ಗ್ರಂಥದ ಆರಂಭದಲ್ಲೇ ಲೇಖಕರು ಒಂದು ವಾಸ್ತವಿಕ ಪ್ರಶ್ನೆಯನ್ನ ಎತ್ತಿದ್ದಾರೆ. ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದಿರೋ ಈ ಸಂಧ್ಯಾವಂದನೆ ಅನ್ನೋ ಪರಂಪರೆಯನ್ನ ಇಂದಿನ ಯುವಜನತೆ ಏಕೆ ಕೈಬಿಡ್ತಿದ್ದಾರೆ ಅಂತ. ಇದಕ್ಕೆ ಅವರು ಕೊಟ್ಟಿರೋ 3 ಪ್ರಮುಖ ಕಾರಣಗಳು ನಮ್ಮ ದೈನಂದಿನ ಜೀವನಕ್ಕೆ ಎಷ್ಟು ಹತ್ತಿರವಾಲಿವೆ ಅಂದ್ರೆ ಯಾರು ಬೇಕಾದ್ರೂ ಇದನ್ನ ತಮ್ಮದೇ ಬದುಕಿಗೆ ರಿಲೇಟ್ ಮಾಡ್ಕೋಬಹುದು. ಖಂಡಿತ. ಮೊದಲನೇ ಕಾರಣ ಅವರು ಹೇಳೋದು ಉಪನಯನದ ಸಮಯದಲ್ಲಿ ನಡೆಯೋ ಗಡಿಬಿಡಿ ಬಡ್ಡೆ. ಹೌದು. ಆ ಎಳೆ ವಯಸ್ಸಿನಲ್ಲಿ ಏನಾಗತ್ತೆ ಅಂದ್ರೆ ಮುಹೂರ್ತದ ತ್ವರೆಯಲ್ಲಿ ಪುರೋಹಿತರು ಸಮಯದ ಅಭಾವದಿಂದ ಬಹಳ ವೇಗವಾಗಿ ಈ ಆಚರಣೆಯನ್ನ ಹೇಳಿಕೊಟ್ಟು ಮುಗಿಸ್ಬಿಡ್ತಾರೆ. ಆ ಗಡಿಬಿಡಿಯಲ್ಲಿ ಆ ಮಗುವಿಗೆ ಆಚರಣೆ ಅಂದ್ರೆ ಏನು, ಅದರ ಅರ್ಥ ಏನು ಅಂತಾನೆ ತಿಳಿಯಲ್ಲ. ಅದೊಂದು ನಿರಂತರ ಅಭ್ಯಾಸವಾಗಿ ರೂಪುಗೊಳ್ಳುವ ಪ್ರಕ್ರಿಯೆ ಆರಂಭದಲ್ಲೇ ಮುರಿದು ಬೀಳುತ್ತೆ. ಇದನ್ನು ನಾವು ಆಧುನಿಕ ಹ್ಯಾಬಿಟ್ ಫಾರ್ಮೇಷನ್ ಅಂದ್ರೆ ಅಭ್ಯಾಸದ ರಚನೆಯ ದೃಷ್ಟಿಕೋನದಿಂದ ವಿಶ್ಲೇಷಣೆ ಮಾಡಿದಾಗ ಇದರ ಗಂಭೀರತೆ ನಮಗೆ ಅರ್ಥ ಆಗುತ್ತೆ. ಅಂದ್ರೆ ನಮ್ಮ ಮೆದುಳು ಯಾವಾಗಲೂ ಒಂದು ತರ್ಕವನ್ನು ಹುಡುಕುತ್ತೆ ಅಲ್ವಾ? ಕರೆಕ್ಟ್. ಯಾವುದೇ ಹೊಸ ವಿಚಾರವನ್ನ ಕಲಿಯುವಾಗ ಅದಕ್ಕೆ ಸಾಕಷ್ಟು ಸಮಯ, ಸಾವಧಾನ ಮತ್ತೆ ಅದರ ಹಿಂದಿನ ಉದ್ದೇಶದ ಅರಿವು ಬೇಕೇ ಬೇಕು. ಆ ಏಕೆ ಅನ್ನೋ ಅರ್ಥ ತಿಳಿದೇ ಇದ್ದಾಗ ನಮ್ಮ ಮೆದುಳು ಸಹಜವಾಗಿ ಆ ಕೆಲಸವನ್ನು ಒಂದು ಹೊರೆ ಅಂತ ಅನ್ಕೊಂಡ್ಬಿಡುತ್ತೆ. ಖಂಡಿತ. ಇದು ಕೇವಲ ಬಾಲ್ಯದ ಸಮಸ್ಯೆಯಾಗಿ ಉಳಿಯಲ್ಲ, ವಯಸ್ಕರ ದಿನನಿತ್ಯದ ಸಮಸ್ಯೆಗಳ ಬಗ್ಗೆ ಕೂಡ ಗ್ರಂಥದಲ್ಲಿ ಬಹಳ ಸೂಕ್ಷ್ಮವಾಗಿ ವಿವರಿಸಿದ್ದಾರೆ. ಎರಡನೇ ಕಾರಣವಾಗಿ ಲೇಖಕರು ಪ್ರಸ್ತಾಪ ಮಾಡೋದು ಸಮಯದ ಕೊರತೆ ಮತ್ತು ಅಪರಾಧಿ ಮನೋಭಾವನ. ಹೌದು. ಈಗ ಬೆಳಗ್ಗೆ ಎದ್ದ ತಕ್ಷಣ ಶಾಲೆಗೆ, ಕಾಲೇಜ್ಗೆ ಅಥವಾ ಆಫೀಸ್ಗೆ ಓಡೋ ಧಾವಂತ ಇರುತ್ತೆ. ಸ್ನಾನ ಮಾಡಿ ಊಟನೋ ತಿಂಡಿನೋ ಮಾಡಿದ್ಮೇಲೆ ಸಂಧ್ಯಾವಂದನೆ ಮಾಡಿದ್ರೆ ಏನಾದರೂ ಪಾಪ ಬರುತ್ತೇನೋ ಅನ್ನೋ ಒಂದು ವಿಚಿತ್ರ ಅಪರಾಧಿ ಮನೋಭಾವ ವಯಸ್ಕರಲ್ಲಿ ಬೆಳೆದುಬಿಟ್ಟಿದೆ. ಆ ಅಪರಾಧಿ ಮನೋಭಾವನೆ ಒಂದು ಸತ್ಕಾರ್ಯವನ್ನ ದೂರ ಮಾಡೋ ಅತಿ ದೊಡ್ಡ ಅಸ್ತ್ರ. ತಪ್ಪು ಮಾಡೋದಕ್ಕಿಂತ ಆಚರಣೆಯನ್ನೇ ಸಂಪೂರ್ಣವಾಗಿ ಕೈಬಿಡೋದು ಲೇಸು ಅನ್ನೋ ನಿರ್ಧಾರಕ್ಕೆ ಜನ ಬಂದ್ಬಿಡ್ತಾರೆ. ಅದೇ ವಾಸ್ತವದಲ್ಲಿ ಲೇಖಕರು ಸ್ಪಷ್ಟಪಡಿಸೋದು ಬೇರೆ. ಸಂಧ್ಯಾವಂದನೆ ಅನ್ನೋದು ನಿರಂತರವಾಗಿ ಸತತವಾಗಿ ಮಾಡಬೇಕಾದ ಅಂತಃಕರಣದ ಅಭ್ಯಾಸ. ಗಡಿಯಾರದ ಮುಳ್ಳಿಗೆ ಹೆದರಿ ಮಾಡೋ ಕೆಲ್ಸ ಅಲ್ಲ ಅದು. ನಿಜ. ಇನ್ನು 3ನೇ ಕಾರಣವಾಗಿ ಅವರು ಪ್ರಸ್ತಾಪ ಮಾಡೋದು ಗೊಂದಲದ ವಿಚಾರ. ಸಂಧ್ಯಾವಂದನೆ 1000 ಪಾಠ ಅನ್ನೋ ನಾಣ್ಣುಡಿಯೇ ಇದೆಯಲ್ಲ? ಹೌದು. 100 ಪಾಠಭೇದಗಳಿವೆ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಕುಟುಂಬದಲ್ಲಿ ಒಂದೊಂದು ರೀತಿ ಹೇಳ್ಕೊಡ್ತಾರೆ. ಇದರಿಂದ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಗೊಂದಲದಲ್ಲೇ ಜನ ಈ ಆಚರಣೆಗೆ ತಿಲಾಂಜಲಿ ಕೊಟ್ಬಿಟ್ಟಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ಈ 3 ಕಾರಣಗಳು ಇಂದಿನ ಹೊಸ ವರ್ಷದ ಜಿಮ್ ರೆಸಲ್ಯೂಷನ್ಗಳು ಫೇಲ್ ಆಗೋದಕ್ಕೂ ಅನ್ವಯಿಸ್ತವೆ ಅನ್ಸ್ತಾ ಇದೆ ನನಗೆ. ಆಹಾ, ಅದ್ಭುತವಾದ ಹೋಲಿಕೆ ಇದು ಅಲ್ವಾ? ಈಗ ಜಿಮ್ಗೆ ಹೋಗಬೇಕು ಅಂತ ನಿರ್ಧಾರ ಮಾಡೋರು ಸರಿಯಾದ ಟ್ರೈನರ್ ಇಲ್ದೆ ಗಡಿಬಿಡಿಯಲ್ಲಿ ವ್ಯಾಯಾಮ ಶುರು ಮಾಡ್ತಾರೆ. 1-2 ದಿನ ತಡವಾದ್ರೆ ಸಾಕು, ಆ ಅಪರಾಧಿ ಮನೋಭಾವದಿಂದ ಸಂಪೂರ್ಣವಾಗಿ ಜಿಮ್ಮಿಗೆ ಹೋಗೋದನ್ನೇ ಬಿಟ್ಬಿಡ್ತಾರೆ. ಜೊತೆಗೆ ಇಂಟರ್ನೆಟ್ನಲ್ಲಿರೋ ಸಾವಿರಾರು ಡೈಟ್ ಪ್ಲಾನ್ಗಳನ್ನು ನೋಡಿ ಗೊಂದಲಕ್ಕೆ ಬೀಳ್ತಾರೆ. ಉದ್ದೇಶ ಸ್ಪಷ್ಟವಾಗಿಲ್ಲದೆ ಇದ್ದಾಗ ಆಚರಣೆ ಯಾಂತ್ರಿಕ ಆಗುತ್ತೆ, ಆಮೇಲೆ ನಿಂತೋಗುತ್ತೆ. ಕರೆಕ್ಟ್. ದೇಹವನ್ನ ದಂಡಿಸೋಕೆ ನಾವು ತೋರೋ ಆಸಕ್ತಿಯನ್ನ ಅಂತರಂಗವನ್ನ ಶುದ್ಧೀಕರಿಸೋ ಪ್ರಕ್ರಿಯೆಗೆ ತೋರಲ್ಲ ಅನ್ನೋದೇ ವಿಪರ್ಯಾಸ.
ಇದೇ ವಾಸ್ತವಿಕ ನೆಲೆಗಟ್ಟಿನ ಮೇಲೆ ಈ ಗ್ರಂಥದ ರಚನೆಯಾಗಿರೋದು ಬಹಳ ಗಮನಾರ್ಹ. 800 ಪುಟಗಳ ಈ ಗ್ರಂಥವನ್ನ ಲೇಖಕರು ಅಕ್ಷರಶಃ ಭಗವದ್ಗೀತೆಯ ಮಾದರಿಯಲ್ಲೇ ವಿಂಗಡಣೆ ಮಾಡಿದ್ದಾರೆ ಅಲ್ವಾ? ಹೌದು, ಗೀತೆಯ 18 ಅಧ್ಯಾಯಗಳನ್ನ ತಲಾ 6 ಅಧ್ಯಾಯಗಳಂತೆ ಕರ್ಮಯೋಗ, ಭಕ್ತಿಯೋಗ ಮತ್ತೆ ಜ್ಞಾನಯೋಗ ಅಂತ ಹೇಗೆ ವಿಂಗಡಿಸಿದ್ದಾರೋ ಅದೇ ರೀತಿ ಈ ಕೃತಿಯನ್ನ 2 ಪ್ರಧಾನ ಸಂಪುಟಗಳಾಗಿ ಮಾಡಿದ್ದಾರೆ. ಮೊದಲನೇ ಸಂಪುಟ ಭಕ್ತಿಯುಕ್ತ ಕರ್ಮಯೋಗ, ಅಂದ್ರೆ ದೈನಂದಿನ ಕ್ರಿಯೆಗೆ ಒತ್ತು ಕೊಡುತ್ತೆ. ಎರಡನೇ ಸಂಪುಟ ಭಕ್ತಿಯುಕ್ತ ಜ್ಞಾನಯೋಗ, ಅಂದ್ರೆ ಆ ಕ್ರಿಯೆಯ ಹಿಂದಿನ ಆಳವಾದ ತಿಳುವಳಿಕೆಗೆ ಒತ್ತು ಕೊಡುತ್ತೆ. ಕ್ರಿಯೆ ಮತ್ತೆ ತಿಳುವಳಿಕೆಯ ನಡುವಿನ ಈ ಸಮತೋಲನನ ಪ್ರಕಾಶಕರು ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಜ್ಞಾನ ಇಲ್ಲದ ಬರೀ ಕರ್ಮ ಅಥವಾ ಕರ್ಮ ಇಲ್ಲದ ಬರೀ ಜ್ಞಾನ ಎರಡೂ ಕೂಡ ಅಪೂರ್ಣ. ಖಂಡಿತ. ಬರೀ ಮಂತ್ರ ಉಚ್ಚಾರಣೆ ಮಾಡಿದ್ರೆ ಸಾಲ್ದು. ಅದರ ಅನುಸಂಧಾನ ಅಂದ್ರೆ ಅದರ ಒಳಾರ್ಥವನ್ನ ಧ್ಯಾನಿಸ್ತಾ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಾಗ ಮಾತ್ರ ಅದು ಸತ್ಫಲ ಕೊಡುತ್ತೆ. ಅನುಸಂಧಾನ ಅನ್ನೋ ಪದದಲ್ಲೇ ಒಂದು ಲೀನವಾಗುವಿಕೆ ಅಡಗಿದೆ ಎನ್ನಿಸುತ್ತೆ. ನಿಜ. ಇದನ್ನ ವಿವರಿಸೋಕೆ ಗೋಕರ್ಣ ಮಠದ ಶ್ರೀಗಳ ಆಶೀರ್ವಚನದಲ್ಲಿ ಬರೋ ಒಂದು ಸುಂದರ ರೂಪಕವನ್ನ ನಾವಿಲ್ಲಿ ಸ್ಮರಿಸ್ಕೋಬೇಕು. ಯಾವ ರೂಪಕ ಅದು? ಅವ್ರು ಹೇಳ್ತಾರೆ, ವಿಪ್ರೋ ವೃಕ್ಷಸ್ಥಸ್ಯ ಮೂಲಂ ಚ ಸಂಧ್ಯಾ ವೇದಃ ಶಾಖಾ ಧರ್ಮಕರ್ಮಾಣಿ ಪತ್ರಂ ಅಂತ. ಅಂದ್ರೆ ಮನುಷ್ಯನನ್ನ ಒಂದು ವೃಕ್ಷಕ್ಕೆ ಹೋಲಿಸಿದಾರಿಲ್ಲಿ. ಹೌದು, ಆ ವೃಕ್ಷಕ್ಕೆ ಸಂಧ್ಯಾವಂದನೆ ಅನ್ನೋದೇ ಬೇರು, ವೇದಗಳು ಆ ಮರದ ಕೊಂಬೆಗಳು, ಮತ್ತೆ ನಾವು ಮಾಡೋ ಇತರ ಧರ್ಮಕರ್ಮಗಳೆಲ್ಲ ಆ ಮರದ ಎಲೆಗಳು. ಬೇರಿಲ್ಲದ ಮರವನ್ನ ಕಲ್ಪಿಸ್ಕೊಳ್ಳೋದೇ ಅಸಾಧ್ಯ. ಮರದ ಬೇರು ಒಣಗಿ ಹೋದ್ರೆ ಎಷ್ಟೇ ದಟ್ಟವಾದ ಎಲೆಗಳಿದ್ರೂ ಅದು ಕೆಲವು ದಿನಗಳಲ್ಲಿ ಒಣಗಿ ಹೋಗುತ್ತೆ. ಖಂಡಿತ. ಮನುಷ್ಯನ ಅಂತರಂಗವನ್ನ ಪೋಷಿಸುವ ಧ್ಯಾನವನ್ನ ಕೈಬಿಟ್ಟು ನಾವೆಷ್ಟೇ ಬಾಹ್ಯ ಕರ್ಮಗಳನ್ನ ಮಾಡಿದ್ರೂ ಅದು ಬೇರು ಕತ್ತರಿಸಿದ ಮರಕ್ಕೆ ನೀರು ಹಾಕಿದ ಹಾಗೆ. ಎಂಥ ಅದ್ಭುತವಾದ ಸತ್ಯ ಇದು! ಇನ್ನು ಆ ಬೇರನ್ನ ಪೋಷಿಸೋ ಪ್ರಾಯೋಗಿಕ ಹಂತಗಳನ್ನ ಈ ಗ್ರಂಥದಲ್ಲಿ ತುಂಬಾ ವಿವರವಾಗಿ ಬಿಡಿಸಿಟ್ಟಿದ್ದಾರೆ. ಹೌದು. ಸಂಧ್ಯಾವಂದನೆಯ ಪ್ರಮುಖ ಹಂತಗಳಾದ ಆಚಮನ, ಪ್ರಾಣಾಯಾಮ, ಸಂಕಲ್ಪ, ಅಘಮರ್ಷಣ ಮತ್ತೆ ಗಾಯತ್ರಿ ಜಪ ಇವೆಲ್ಲ ಕೇವಲ ದೈಹಿಕ ಕ್ರಿಯೆಗಳಲ್ಲ, ಇವು ಮಾನಸಿಕ ಶುದ್ಧಿಯ ಹಂತಗಳು. ಇದನ್ನ ನಾವು ಆಳವಾಗಿ ನೋಡಿದಾಗ ಮಾತ್ರ ಇದರ ವಿಜ್ಞಾನ ನಮ್ಗೆ ಅರ್ಥ ಆಗುತ್ತೆ. ಈಗ ಉದಾಹರಣೆಗೆ ಆಚಮನ ತಗೊಳ್ಳಿ. ಆಚಮನ ಅಂದ್ರೆ ಕೇವಲ ನೀರು ಕುಡಿಯೋದಲ್ಲ. ಕರೆಕ್ಟ್. ಅದು ನಮ್ಮ ದೇಹದ ಒಳಾಂಗಗಳನ್ನ ಮುಂಬರುವ ಧ್ಯಾನಕ್ಕೆ ಸಜ್ಜುಗೊಳಿಸುವ, ಹೈಡ್ರೇಟ್ ಮಾಡೋ ಪ್ರಾಥಮಿಕ ಹಂತ. ಆಮೇಲೆ ಬರೋ ಪ್ರಾಣಾಯಾಮ ನಮ್ಮ ಉಸಿರಾಟದ ಗತಿಯನ್ನ ನಿಯಂತ್ರಿಸಿ ಚಂಚಲ ಮನಸ್ಸನ್ನ ಶಾಂತಗೊಳಿಸುತ್ತೆ. ಇದನ್ನ ನಾವು ಸೈಕಲಾಜಿಕಲ್ ಗ್ರೌಂಡಿಂಗ್ ಅಂತ ಕರೀಬೋದು. ಉಸಿರಾಟ ಕಂಟ್ರೋಲ್ಗೆ ಬಂದ್ರೆ ಆಲೋಚನೆಗಳು ತಾನಾಗಿಯೇ ಹತೋಟಿಗೆ ಬರ್ತವೆ. ಇನ್ನು ಸಂಕಲ್ಪ ಅಂದ್ರೆ ನಾವು ಏನು ಮಾಡ ಹೊರಟಿದ್ದೀವಿ ಅನ್ನೋದರ ಬಗ್ಗೆ ನಮ್ಮ ಮೆದುಳಿಗೆ ಕೊಡೋ ಸ್ಪಷ್ಟ ನಿರ್ದೇಶನ. ಇದೆಲ್ಲದರ ಜೊತೆಗೆ ಅಘಮರ್ಷಣ ಅನ್ನೋ ಪ್ರಕ್ರಿಯೆ ಇದೆಯಲ್ಲ, ಅದು ಬಹಳ ವಿಶಿಷ್ಟವಾದದ್ದು. ಅಘಮರ್ಷಣ ಅಂದ್ರೆ ನಮ್ಮೊಳಗಿನ ನಕಾರಾತ್ಮಕತೆಯನ್ನ ಹೊರಹಾಕೋದು ಅಲ್ವಾ? ಹೌದು. ಮನೋವಿಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಧ್ಯಾನಕ್ಕೆ ಕೂರೋ ಮುನ್ನ ಮನಸ್ನಲ್ಲಿರೋ ಕಲ್ಮಶ, ದ್ವೇಷನ ಹೊರಹಾಕೋ ಒಂದು ಸೈಕಲಾಜಿಕಲ್ ಕ್ಲಿಯರಿಂಗ್ ಇದು. ಮನಸ್ಸನ್ನ ಖಾಲಿ ಮಾಡ್ಕೊಂಡಾಗ ಮಾತ್ರ ಮುಂದಿನ ಹಂತವಾದ ಗಾಯತ್ರಿ ಜಪಕ್ಕೆ ನಾವು ಪೂರ್ಣ ಪ್ರಮಾಣದಲ್ಲಿ ತೆರೆದುಕೊಳ್ಳಕ್ಕೆ ಸಾಧ್ಯ. ಖಂಡಿತ. ಮೂಲ ಗ್ರಂಥದಲ್ಲಿ ಈ ಗಾಯತ್ರಿ ಜಪದ ಪ್ರಾಮುಖ್ಯತೆಯ ಬಗ್ಗೆ ಬಹಳ ದೊಡ್ಡ ಒತ್ತು ಕೊಟ್ಟಿದ್ದಾರೆ. ಲೇಖಕರು ಹೇಳ್ತಾರೆ, ನ ಗಾಯತ್ರ್ಯಾಹ ಪರಂ ಜಪ್ಯಂ ಅಂತ. ಅಂದ್ರೆ ಗಾಯತ್ರಿಗಿಂತ ಮಿಗಿಲಾದ ಜಪ ಇನ್ನೊಂದಿಲ್ಲ. ಹೌದು. ಸಾಮಾನ್ಯವಾಗಿ ಮಂತ್ರ ಜಪಿಸೋದು ಅಂದ್ರೆ ನಾವು ಸಂಪತ್ತನ್ನೋ ಅಧಿಕಾರವನ್ನೋ ದೇವರಲ್ಲಿ ಬೇಡ್ಕೊಳ್ಳೋದು ಅಂತ ಅನ್ಕೊಂಡಿದ್ದೀವಿ. ಆದ್ರೆ ಗಾಯತ್ರಿ ಮಂತ್ರದ ಸ್ವರೂಪ ಬೇರೆ. ಅದು ಯಾವುದೇ ಭೌತಿಕ ವಸ್ತುಗಳನ್ನ ಬೇಡ, ಬದಲಾಗಿ ನಮ್ಮೊಳಗಿನ ಧೀ ಶಕ್ತಿಯನ್ನ ಜಾಗೃತಗೊಳಿಸುತ್ತೆ. ಧೀ ಅನ್ನೋದು ಅತ್ಯಂತ ಪ್ರಬಲವಾದ ಪರಿಕಲ್ಪನೆ. ಧೀ ಅಂದ್ರೆ ನಮ್ಮ ಬುದ್ಧಿ, ನಮ್ಮ ಜ್ಞಾನಶಕ್ತಿ ಮತ್ತೆ ಸರಿಯಾದ ನಿರ್ಧಾರ ತಗೊಳ್ಳೋ ವಿವೇಚನೆ. ಈ ವಿಚಾರವನ್ನ ಸ್ಪಷ್ಟಪಡಿಸೋಕೆ ಲೇಖಕರು ಪ್ರಕೃತಿಯ ಒಂದು ಉದಾಹರಣೆ ಕೊಟ್ಟಿದಾರಲ್ಲ, ಅದು ಬಹಳ ಚೆನ್ನಾಗಿದೆ. ಹೌದು. ಮಳೆ ಬಂದಾಗ ಭೂಮಿಯ ಮೇಲಿರೋ ಹುಲ್ಲು ಅಥವಾ ಗಿಡಗಳು ತಾನಾಗೇ ಚಿಗುರುಡಿಯುತ್ತೆ ಅಲ್ವಾ? ಹಾಗೆ ಮನುಷ್ಯನಲ್ಲಿ ಧೀಶಕ್ತಿ ಜಾಗೃತ ಆದ್ರೆ ಅವನ ಜೀವನಕ್ಕೆ ಬೇಕಾದ ಯಶಸ್ಸು, ಆರೋಗ್ಯ ಎಲ್ಲ ತಾನಾಗೇ ಸಿಗುತ್ತೆ. ಭಗವಂತನ ಬಳಿ ನೇರವಾಗಿ ಫಲ ಬೇಡೋ ಬದಲು ಆ ಫಲ ಪಡೆಯೋ ಸಾಮರ್ಥ್ಯವನ್ನ ಬೇಡೋದು ಎಷ್ಟು ಪ್ರಬುದ್ಧವಾದ ವಿಚಾರ ಅಲ್ವಾ? ನಾವು ತಗೊಳ್ಳೋ ನಿರ್ಧಾರಗಳು ಸರಿಯಾಗಿದ್ರೆ ಜೀವನ ತಾನಾಗೇ ಸರಿಯಾದ ಹಳ್ಳಿಗೆ ಬರುತ್ತೆ. ಆ ಸ್ಪಷ್ಟತೆ ಕೊಡೋದೇ ಈ ಧೀಶಕ್ತಿ. ಇದೆಲ್ಲದರ ನಡುವೆ ಈ ಗ್ರಂಥವನ್ನ ಅವಲೋಕಿಸುವಾಗ ನನ್ಗೆ ಬಹಳ ಆಶ್ಚರ್ಯ ಮೂಡಿಸಿದ ಒಂದು ವಿಚಾರ ಇದೆ.
ಅದು ನಮ್ಮ ದಿನನಿತ್ಯದ ನಂಬಿಕೆಗಳನ್ನೇ ಪ್ರಶ್ನಿಸುವಂತಿದೆ. ಯಾವ ವಿಚಾರ ಅದು? ಬಾಹ್ಯ ದೇವರ ಪೂಜೆಗೂ ಮತ್ತೆ ಸಂಧ್ಯಾ ವಂದನೆಗಿರೋ ಮೂಲಭೂತ ವ್ಯತ್ಯಾಸ. ಹೌದು, ಇದು ಬಹಳ ಮುಖ್ಯವಾದ ಒಳನೋಟ. ನಾವೆಲ್ಲರೂ ದಿನನಿತ್ಯ ದೇವರ ಪೂಜೆ ಮಾಡ್ತೀವಿ. ಆ ಬಾಹ್ಯ ಪೂಜೆಯಲ್ಲಿ ನಾವು ಏನನ್ನ ಮಾಡ್ತೀವಿ ಅಂತ ಗ್ರಂಥದಲ್ಲಿ ತುಂಬಾ ಟೆಕ್ನಿಕಲ್ ಆಗಿ ವಿವರಿಸಿದ್ದಾರೆ. ಬಾಹ್ಯ ಪೂಜೆಯಲ್ಲಿ ನಮ್ಮ ಶರೀರದ ಸುಷುಮ್ನಾ ನಾಡಿಯ ಮೂಲಕ ಭಗವಂತನನ್ನ ಶರೀರದ ಮೂರ್ಧರಂಧ್ರದಿಂದ ಹೊರತರ್ತೀವಿ ಅಂತ ಇದೆ. ಇದನ್ನ ಸ್ವಲ್ಪ ಸರಳವಾಗಿ ಹೇಳೋದಾದ್ರೆ, ಸುಷುಮ್ನ ನಾಡಿ ಅಂದ್ರೆ ಬೆನ್ಹುರಿಯಲ್ಲಿರೋ ಎನರ್ಜಿ ಚಾನೆಲ್, ಮತ್ತೆ ಮೂರ್ಧ್ನರಂಧ್ರ ಅಂದ್ರೆ ನಮ್ಮ ತಲೆಯ ನೆತ್ತಿಯ ಭಾಗ. ಹೌದು, ಬಾಹ್ಯ ಪೂಜೆಯಲ್ಲಿ ನಮ್ಮ ಅಂತರಂಗದ ಪ್ರಜ್ಞೆಯನ್ನ ನೆತ್ತಿಯ ಮೂಲಕ ಹೊರತಂದು ಕಣ್ಣು ಮುಂದಿರೋ ವಿಗ್ರಹದಲ್ಲೋ ತುಳಸಿ ದಳದಲ್ಲೋ ಆವಾಹನೆ ಮಾಡಿ ಪೂಜಿಸ್ತೀವಿ. ಈ ರೀತಿ ಆವಾಹನೆ ಮಾಡೋ ಪ್ರಕ್ರಿಯೆಗೆ ಒಂದು ನಿರ್ದಿಷ್ಟ ಕೌಶಲ ಬೇಕಾಡತ್ತೆ. ಕೌಶಲದ ಜೊತೆಗೆ ದೈವವನ್ನ ನಮ್ಮಿಂದ ಹೊರಗೆ ಅಸ್ತಿತ್ವದಲ್ಲಿರೋ ಒಂದು ಶಕ್ತಿಯಾಗಿ ನೋಡೋ ದೃಷ್ಟಿಕೋನ ಇದು. ಆದ್ರೆ ಸಂಧ್ಯಾವಂದನೆಯ ಪರಿಕಲ್ಪನೆ ಸಂಪೂರ್ಣ ಭಿನ್ನ. ಅಂದ್ರೆ ಇಲ್ಲಿ ನಾವು ಭಗವಂತನನ್ನ ಶರೀರದಿಂದ ಹೊರಗೆ ತರೋದೇ ಇಲ್ಲ. ಇಲ್ಲವೇ ಇಲ್ಲ. ನಮ್ಮ ಹೃತ್ಕಮಲದಲ್ಲಿ ಅಂದ್ರೆ ಹೃದಯ ಕಮಲದಲ್ಲೇ ವಿರಾಜಮಾನನಾಗಿರೋ ಭಗವಂತನನ್ನ ನಮ್ಮೊಳಗೆ ಕುಳಿತು ಧ್ಯಾನಿಸ್ತೀವಿ. ಅಂದ್ರೆ ಈ ಪ್ರಕ್ರಿಯೆಗೆ ಯಾವ ವಿಗ್ರಹನೂ ಬೇಡ, ಪೂಜಾ ಸಾಮಗ್ರಿಗಳೂ ಬೇಡ, ಬಾಹ್ಯ ಪರಿಕರಗಳು ಯಾವುದೂ ಬೇಕಾಗಿಲ್ಲ. ಖಂಡಿತ ಬೇಡ. ಹೊರನಿನ ಪ್ರಪಂಚದ ಗೊಂದಲಗಳಿಂದ ಕಡಿದುಕೊಂಡು ನಮ್ಮೊಳಗೆ ನಾವೇ ಇಳುಕಿನೋರೋ ಸಂಪೂರ್ಣ ಆಂತರಿಕ ಪ್ರಕ್ರಿಯೆ ಇದು. ಬಾಹ್ಯ ಪೂಜೆಯ ದೇವರನ್ನ ನಮ್ಮ ಎದುರು ಕೂರ್ಸ್ಕೊಂಡ್ರೆ ಸಂಧ್ಯಾವಂದನೆ ನಮ್ಮನ್ನೇ ನಾವು ದೇವರೆದುರು ಅಂದ್ರೆ ಶುದ್ಧ ಪ್ರಜ್ಞೆ ಎದುರು ನಿಲ್ಲಿಸ್ಕೊಳ್ಳೋ ಪ್ರಕ್ರಿಯೆ. ಎಂಥ ಅದ್ಭುತ ವಿಚಾರ! ಈ ವ್ಯತ್ಯಾಸ ಅರ್ಥ ಆದಾಗ ಮಾತ್ರ ಇದೊಂದು ಕೇವಲ ಧಾರ್ಮಿಕ ಆಚರಣೆಯಾಗಿ ಉಳಿದೇ ಉನ್ನತ ಮಟ್ಟದ ಧ್ಯಾನವಾಗಿ ಪರಿವರ್ತನೆಯಾಗತ್ತೆ. ಇಷ್ಟು ಆಳವಾದ ತತ್ವಶಾಸ್ತ್ರವನ್ನ ಇಷ್ಟು ಸರಳವಾಗಿ ನಮ್ಮ ಮುಂದಿಟ್ಟಿರೋ ಲೇಖಕರ ಹಿನ್ನೆಲೆ ಬಗ್ಗೆನೂ ನಾವು ಮಾತಾಡಲೇಬೇಕು. ವಿಜಯೇಂದ್ರ ರಾಮನಾಥ ಭಟ್ಟರು ಇಂಥ ಬೃಹತ್ ಕೃತಿ ರಚಿಸಿದ್ರೂ ಅವರ ವಿನಮ್ರತೆ ಬೆರಗುಗೊಳಿಸುವಂತಿದೆ. ಅವರ ಹಿನ್ನೆಲೆ ಗಮನಿಸಿದ್ರೆ ಆ ಜ್ಞಾನದ ಬೇರು ಎಲ್ಲಿಂದ ಬಂತು ಅಂತ ಅರ್ಥ ಆಗುತ್ತೆ. ಅವರ ತಂದೆ ವೇದಮೂರ್ತಿ ರಾಮನಾಥ ಭಟ್ಟರು ಶ್ರೀ ವೀರಮಾರುತಿ ದೇವಸ್ಥಾನದಲ್ಲಿ 14 ವರ್ಷ ಅರ್ಚಕರಾಗಿದ್ದವರು. ಆ ಧಾರ್ಮಿಕ ವಾತಾವರಣ, ನಿರಂತರ ಅಧ್ಯಯನ ಅವರಿಗೆ ಪರಂಪರೆಯಿಂದಲೇ ಒಲಿದು ಬಂದಿದೆ. ಆದರೂ ಗ್ರಂಥದ ಆರಂಭದಲ್ಲೇ ಅವರು ಹೇಳ್ಕೊಳ್ಳೋ ಮಾತು ಅವರ ದೊಡ್ಡ ಗುಣನ ತೋರಿಸುತ್ತೆ. ಲೇಖಕರು ಅತ್ಯಂತ ವಿನಮ್ರತೆಯಿಂದ ಹೇಳ್ತಾರೆ, ನನಗೆ ವ್ಯಾಕರಣಶಾಸ್ತ್ರಗಳಾಗಲಿ ಶಬ್ದ ಪ್ರಯೋಗಗಳಾಗಲಿ ತಿಳಿದಿಲ್ಲ, ನನ್ನಲ್ಲಿ ಅಂತಹ ಪಾಂಡಿತ್ಯ ಇಲ್ಲ ಅಂತ. ತಮ್ಮ ಈ ಬೃಹತ್ ಕಾರ್ಯವನ್ನ ಅವರು ರಾಮಾಯಣದ ಅಳಿಲು ಸೇವೆಗೆ ಹೋಲಿಸ್ತಾರೆ. ಹೌದು, ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ಒಂದು ಸಣ್ಣ ಅಳಿಲು ತನ್ನ ಮೈಮೇಲೆ ಮರಳು ಅಂಟಿಸ್ಕೊಂಡು ಹೋಗಿ ಉದುರಿಸೋ ಮೂಲಕ ಹೇಗೆ ನಿಸ್ವಾರ್ಥ ಸೇವೆ ಮಾಡಿತೋ ಹಾಗೆ ತಾನೂ ಕೂಡ ಮುಂದಿನ ಪೀಳಿಗೆಗೆ ಜ್ಞಾನ ದಾಟಿಸೋ ಪ್ರಯತ್ನ ಮಾಡಿದ್ದೀನಿ ಅಂತಾರೆ. ಒಬ್ಬ ಅರ್ಚಕರ ಮಗನಾಗಿ ಕೇವಲ ಗುಡಿಯೊಳಗಿನ ಪೂಜೆಗೆ ಸೀಮಿತ ಆಗದೆ ಜ್ಞಾನವನ್ನ ಯುವಜನತೆಗೆ ಅರ್ಥ ಆಗೋ ರೀತಿ ಪರಿವರ್ತಿಸಿರೋದು ಸಾಮಾನ್ಯ ಸಾಧನೆ ಅಲ್ಲ. ಇದು ತಲೆಮಾರಿನಿಂದ ತಲೆಮಾರಿಗೆ ಜ್ಞಾನ ವರ್ಗಾಯಿಸೋ ಸೇತುವೆ. ಈ ಇಡೀ ಅಧ್ಯಯನದ ಸಾರಾಂಶವನ್ನ ಒಟ್ಟುಗೂಡಿಸಿ ನೋಡಿದ್ರೆ ಪ್ರಾಚೀನ ಆಚರಣೆಗಳು ಎಂದಿಗೂ ಕೇವಲ ಅಭ್ಯಾಸ ಬಲದಿಂದ ಮಾಡೋ ಯಾಂತ್ರಿಕ ಕಸರತ್ತಾಗಬಾರ್ದು ಅನ್ನೋದು ಸ್ಪಷ್ಟ. ಆಚರಣೆಯ ಹಿಂದಿನ ಅನುಸಂಧಾನ ಅರ್ಥ ಆದಾಗ ಮಾತ್ರ ಬಾಹ್ಯ ಕ್ರಿಯೆಗಳು ಆಂತರಿಕ ಶಾಂತಿಗೆ ದಾರಿಯಾಗ್ತವೆ. ಸಂಧ್ಯಾವಂದನೆ ಅನ್ನೋದು ನಮ್ಮ ಧೀಶಕ್ತಿಯನ್ನ ಜಾಗೃತಗೊಳಿಸೋ ಮನೋವೈಜ್ಞಾನಿಕ ಸಾಧನ. ಇವತ್ತಿನ ಮಾಹಿತಿಯ ಸುನಾಮಿಯಲ್ಲಿ ಕೊಚ್ಚಿ ಹೋಗ್ತಾ ಇರೋ ಆಧುನಿಕ ಮನುಷ್ಯನಿಗೆ ಇದರ ಪ್ರಸ್ತುತತೆ ತುಂಬಾ ಇದೆ. ಬೆಳಗ್ಗೆ ಕಣ್ಣು ಬಿಟ್ಟ ತಕ್ಷಣ ಲ್ಯಾಪ್ಟಾಪ್, ಸ್ಮಾರ್ಟ್ಫೋನ್, ನೂರಾರು ಒತ್ತಡಗಳು. ಇಂತಹ ಸಂದರ್ಭದಲ್ಲಿ ನಮ್ಮೊಳಗಿನ ಹೃತ್ಕಮಲದಲ್ಲಿ ಶಾಂತಿ ಕಂಡುಕೊಳ್ಳೋದು, ಧೀಶಕ್ತಿ ಚುರುಕುಗೊಳಿಸೋದು ಕೇವಲ ಪರಂಪರೆಯ ಉಳಿವಿನ ಪ್ರಶ್ನೆಯಲ್ಲ, ಅದು ನಮ್ಮ ಮಾನಸಿಕ ಸ್ವಾಸ್ಥ್ಯದ ಅಗತ್ಯ. ಆಧುನಿಕ ಜೀವನ ಶೈಲಿಯ ಗೊಂದಲಗಳ ನಡುವೆ ವಿವೇಚನೆ ಕಳೆಕೊಳ್ಳದೇ ಇರಲು ಪ್ರತಿದಿನ ಒಂದಷ್ಟು ಸಮಯ ಅಂತರಂಗದ ಜೊತೆ ಕಳೆಯಲೇಬೇಕು. ಬಾಹ್ಯ ಪರಿಕರಗಳಿಲ್ಲದೆ ಅಂತರಂಗದ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸೋದೇ ನಿಜವಾದ ಧ್ಯಾನ. ಈ ಎಲ್ಲ ವಿಚಾರಗಳನ್ನ ಮೆಲುಕು ಹಾಕ್ತಾ ಹೋದಾಗ ಒಂದು ಅತ್ಯಂತ ಗಂಭೀರವಾದ ಚಿಂತನೆ ಮೂಡುತ್ತೆ. ಇಂದಿನ ಜಗತ್ತಿನಲ್ಲಿ ದೊಡ್ಡ ತಂತ್ರಜ್ಞಾನ ಕಂಪನಿಗಳು ನಮ್ಮ ಧೀಶಕ್ತಿಯನ್ನ ಅಂದ್ರೆ ನಮ್ಮ ಏಕಾಗ್ರತೆಯನ್ನ ಹೈಜಾಕ್ ಮಾಡ್ಲೆಂದೇ ಕೋಟ್ಯಾಂತರ ರೂಪಾಯಿ ಸುರಿತಿದ್ದಾರೆ. ಖಂಡಿತ ಹೊಸ ಹೊಸ ಆಪ್ಗಳನ್ನ ವಿನ್ಯಾಸ ಮಾಡ್ತಿದ್ದಾರೆ. ಇಂತಹ ಕಾಲಘಟ್ಟದಲ್ಲಿ ಯಾವುದೇ ಗ್ಯಾಜೆಟ್ಗಳಿಲ್ಲದೆ, ಇಂಟರ್ನೆಟ್ ಸಂಪರ್ಕವಿಲ್ಲದೆ ಪ್ರತಿದಿನ ಕನಿಷ್ಠ 10 ನಿಮಿಷ ಕಣ್ಣು ಮುಚ್ಚಿ ನಮ್ಮೊಂದಿಗೆ ನಾವು ಕೂರುವ ಈ ಆಂತರಿಕ ಪ್ರಕ್ರಿಯೆ ಇದೆಯಲ್ಲ, ಇದು ಕೇವಲ ಧಾರ್ಮಿಕ ಆಚರಣೆ ಆಗಿರದೆ ನಮ್ಮ ಏಕಾಗ್ರತೆಯನ್ನ ಕದಿಯುಚಿರುವ ಈ ಆಧುನಿಕ ಜಗತ್ತಿನ ವಿರುದ್ಧ ಮಾಡುವ ಅತಿದೊಡ್ಡ ಬಂಡಾಯ ಆಗಿರಬಹುದೇ? ತಂತ್ರಜ್ಞಾನದ ಗುಲಾಮಗಿರಿಯಿಂದ ಬಿಡಿಸಿಕೊಂಡು ನಮ್ಮ ಮಿದುಳಿನ ನಿಯಂತ್ರಣವನ್ನ
ನಾವೇ ಮರಳಿ ಪಡೆಯುವ ಒಂದು ಆಂತರಿಕ ಕ್ರಾಂತಿ ಇದು. ಎಂಥ ಅದ್ಭುತವಾದ ಪ್ರಶ್ನೆ! ಇದೇ ಆಳವಾದ ಚಿಂತನೆಯನ್ನ ಕೇಳುಗರಿಗೆ ಬಿಡುತ್ತಾ ನಮ್ಮ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.